ಸ್ನೇಹಿತರೆ ನಮಸ್ಕಾರ. ಲಾಸ್ಟ್ ಒಂದು ವಾರದಿಂದ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಸ್ವಲ್ಪ ನಿಧಾನಗತಿನಲ್ಲಿ ಮೊಮೆಂಟಮ್ ಆಗ್ತಾ ಇತ್ತು. ಒಂದಿನ ಪ್ಲಸ್ ಆಗ್ತಿತ್ತು, ನೆಕ್ಸ್ಟ್ ದಿನ ಮತ್ತೆ ಮೈನಸ್ ಆಗ್ತಿತ್ತು, ಈ ರೀತಿ ಮೊಮೆಂಟಮ್ ಆಗ್ತಿತ್ತು. ಆದರೆ ಇವತ್ತು ಫ್ರೈಡೇ ಏನಾಗಿದೆ ಅಂತಂದರೆ ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಮಟ್ಟದ ಬುಲ್ ರ್ಯಾಲಿ ಆಗಿದೆ. ಸೊ ನಿಫ್ಟಿನೇ ಬಂದ್ಬಿಟ್ಟು 250 ಪಾಯಿಂಟ್ ಪ್ಲಸ್ಸಲ್ಲಿ ಟ್ರೇಡ್ ಆಗಿದೆ. ಸೆನ್ಸೆಕ್ಸು 750 ಪಾಯಿಂಟ್ಗಿಂತಲೂ ಹೆಚ್ಚು ಪ್ಲಸ್ಸಲ್ಲಿ ಟ್ರೇಡ್ ಆಗಿದೆ. ಮಾರ್ಕೆಟ್ ಇಷ್ಟು ದೊಡ್ಡ ಮಟ್ಟದ ರ್ಯಾಲಿ ಆಗೋದಕ್ಕೆ, ಇಷ್ಟು ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಆಗೋದಕ್ಕೆ ಏನೆಲ್ಲ ಕಾರಣಗಳು, ಯಾವೆಲ್ಲ ಫ್ಯಾಕ್ಟರ್ಸ್ಗಳು ಮಾರ್ಕೆಟನ್ನು ಮೇಲ್ ತೊಗೊಂಡು ಹೋಗ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಿಮಗೆ ತುಂಬ ವಿಷಯಗಳನ್ನು ಕಲಿಯೋದಕ್ಕೆ ಸಿಗುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಸ್ನೇಹಿತರೆ, ಇವತ್ತು ರಿಸರ್ವ್ ಬ್ಯಾಂಕ್ ಏನು ಮಾಡಿದೆ ಅಂತಂದರೆ ರೆಪೋ ರೇಟ್ ಮತ್ತು CRR ರೇಷಿಯೋ ಇವುಗಳನ್ನು ರಿಡ್ಯೂಸ್ ಮಾಡಿದೆ. ಆ ಕಾರಣದಿಂದಾಗಿ ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ. ಹಾಗಾದರೆ ರೆಪೋ ರೇಟ್ ಅಂದ್ರೇನು, CRR ರೇಷಿಯೋ ಅಂದ್ರೇನು, ಒನ್ ಬೈ ಒನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಬಂದ್ಬಿಟ್ಟು ರೆಪೋ ರೇಟ್ ಅಂದ್ರೇನು. ರೆಪೋ ರೇಟ್ ಅಂತಂದರೆ ಇಂಟ್ರೆಸ್ಟ್ ರೇಟ್ ಅಂತ ಅರ್ಥ. ಸೊ ನಮಗೇನಾದರೂ ದುಡ್ಡು ಬೇಕು ಅಂತಂದರೆ, ಸಾಲ ಬೇಕು ಅಂತಂದರೆ ನಾವು ಬ್ಯಾಂಕ್ ಹತ್ರ ಸಾಲ ತಗೋತೀವಿ. ಅದೇ ರೀತಿ ಬ್ಯಾಂಕ್ಗಳಿಗೆ ಏನಾದರೂ ಹಣದ ಕೊರತೆ ಆಯಿತು ಅಂತಂದರೆ ಅವರು ರಿಸರ್ವ್ ಬ್ಯಾಂಕ್ ಹತ್ರ ಸಾಲ ತಗೋತಾರೆ. ಸೊ ರಿಸರ್ವ್ ಬ್ಯಾಂಕಿಗೆ ಸುಮ್ಮನೆ ದುಡ್ಡು ಕೊಡೋದಿಲ್ಲ, ಅದಕ್ಕೊಂದು ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾರೆ. ಆ ಚಾರ್ಜ್ಗೆ ವಿ ಕಾಲ್ ಇಟ್ ಎಸ್ ಅ ರೆಪೋ ರೇಟ್ ಅಂತ ಕರಿತೀವಿ. ಮುಂಚೆ ಈ ರೆಪೋ ರೇಟ್ ಬಂದ್ಬಿಟ್ಟು 6% ಇತ್ತು. ಇವಾಗ 6%ಇಂದ ಇದನ್ನು 5.5%ಗೆ ರಿಡ್ಯೂಸ್ ಮಾಡಿದ್ದಾರೆ. ಯಾವಾಗ ಈ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ, ಬ್ಯಾಂಕ್ಗಳಿಗೆ ಇಂಟ್ರೆಸ್ಟ್ ಪೇ ಮಾಡುವಂಥ ಬರ್ಡನ್ ರಿಡ್ಯೂಸ್ ಆಗುತ್ತೆ. ಯಾವಾಗ ಬರ್ಡನ್ ಕಡಿಮೆ ಆಗುತ್ತೆ, ಬ್ಯಾಂಕ್ಗಳ ಹತ್ರ ಹೆಚ್ಚು ಕ್ಯಾಶ್ ಉಳಿಯುತ್ತೆ, ಹಣ ಉಳಿಯುತ್ತೆ. ಉಳಿದಿರುವಂಥ ಹಣವನ್ನು ಬ್ಯಾಂಕ್ ಏನು ಮಾಡ್ಬೋದು, ಜನಗಳಿಗೆ ಲೋನ್ ಕೊಡ್ಬೋದು. ಸೊ ಹೆಚ್ಚು ಹೆಚ್ಚು ಲೋನ್ಗಳನ್ನು ಕೊಟ್ಟಾಗ ಮಾರ್ಕೆಟ್ನಲ್ಲಿ ಹೆಚ್ಚು ಹೆಚ್ಚು ಆರ್ಥಿಕ ಚಟುವಟಿಕೆಗಳು ನಡೀತವೆ. ಅದ್ರ ಜೊತೆಗೆ ಬ್ಯಾಂಕ್ಗಳಿಗೆ ರಿಸರ್ವ್ ಬ್ಯಾಂಕ್ ಕೊಡುವಂಥ ಇಂಟ್ರೆಸ್ಟ್ ಕಮ್ಮಿ ಆಗಿರೋದ್ರಿಂದ ಜನಗಳ ಮೇಲೂ ಕೂಡ ಅವರು ಕಡಿಮೆ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ಬೋದು. ಫಾರ್ ಲೋನ್ಗಳಿಗೆ ಕಡಿಮೆ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ಬೋದು. ಇದರಿಂದ ಆರ್ಥಿಕ ಚಟುವಟಿಕೆಗಳು ಮತ್ತಷ್ಟು ಗರಿಗೆದರ್ತವೆ. ಸೊ ಮಾರ್ಕೆಟ್ನಲ್ಲಿ ಹಣದ ಚಲಾವಣೆ ಹೆಚ್ಚಾಗತ್ತೆ. ಇದು ಸ್ಟಾಕ್ ಮಾರ್ಕೆಟ್ಗೆ ತುಂಬ ಪಾಸಿಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಆ ಕಾರಣದಿಂದಾಗಿ ಮಾರ್ಕೆಟ್ ಇವತ್ತು ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು CRR ರೇಷಿಯೋ, ಕ್ಯಾಶ್ ರಿಸರ್ವ್ ರೇಷಿಯೋ. ಇದನ್ನು ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಬ್ಯಾಂಕ್ ಇರುತ್ತೆ, ಬ್ಯಾಂಕ್ ಹತ್ರ 100 ರೂಪಾಯಿ ಇದೆ ಅಂತಂದರೆ ಆ 100 ರೂಪಾಯಿದಲ್ಲಿ ಸಮ್ ಪರ್ಸೆಂಟೇಜ್ ಆಫ್ ದುಡ್ಡನ್ನು ಬ್ಯಾಂಕು ರಿಸರ್ವ್ ಬ್ಯಾಂಕ್ ಹತ್ರ ಅಡ ಇಡಬೇಕಾಗತ್ತೆ. ಆ ಅಡ ಇಡುವಂಥ ಹಣಕ್ಕೆ ವಿ ಕಾಲ್ ಇಟ್ ಎಸ್ ಅ CRR ರೇಷಿಯೋ, ಕ್ಯಾಶ್ ರಿಸರ್ವ್ ರೇಷಿಯೋ. ಸೊ ಮುಂಚೆ ಈ ಪರ್ಸೆಂಟೇಜ್ ಬಂದ್ಬಿಟ್ಟು 4% ಇತ್ತು. 100 ರೂಪಾಯಿ ನಿಮ್ಮ ಹತ್ರ ಇದ್ದರೆ, ಸೊ ಅದರಲ್ಲಿ 96 ರೂಪಾಯಿ ನಿಮ್ಮ ಹತ್ರ ಇರುತ್ತೆ. 4 ರೂಪಾಯಿ ದುಡ್ಡು ಬಂದ್ಬಿಟ್ಟು ರಿಸರ್ವ್ ಬ್ಯಾಂಕ್ ಹತ್ರ ನೀವು ಅಡ ಇಡಬೇಕಾಗತ್ತೆ. ಸೊ ಈ ರೀತಿ ಪ್ರತಿ ಅಮೌಂಟ್ಗೆ ಸಮ್ ಪರ್ಸೆಂಟೇಜ್ ಆಫ್ ದುಡ್ಡು ರಿಸರ್ವ್ ಬ್ಯಾಂಕ್ ಹತ್ರ ಅಡ ಇರುತ್ತೆ. ಸೊ ಇವಾಗ ಈ ಪರ್ಸೆಂಟೇಜನ್ನು 4%ಇಂದ 3%ಗೆ ರಿಡ್ಯೂಸ್ ಮಾಡಿದ್ದಾರೆ. ಈ ಪರ್ಸೆಂಟೇಜನ್ನು ರಿಡ್ಯೂಸ್ ಮಾಡೋದಕ್ಕೆ ಏನಾಗುತ್ತೆ ಅಂತಂದರೆ ಬ್ಯಾಂಕ್ ಹತ್ರ ಹೆಚ್ಚು ಹೆಚ್ಚು ಹಣ ಉಳಿಯುತ್ತೆ. ಹೆಚ್ಚು ಹಣ ಉಳಿದಾಗ ಜನಗಳಿಗೆ ಹೆಚ್ಚು ಲೋನ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚು ಲೋನ್ ಕೊಟ್ಟಾಗ ಮಾರ್ಕೆಟ್ನಲ್ಲಿ ಹೆಚ್ಚು ಆರ್ಥಿಕ ಚಟುವಟಿಕೆಗಳು ನಡೆಯುತ್ತೆ, ಹಣದ ಚಲಾವಣೆ ಆಗುತ್ತೆ. ಇದು ಮಾರ್ಕೆಟ್ ಮೇಲೆ ತುಂಬ ಪಾಸಿಟಿವ್ ಇಂಪ್ಯಾಕ್ಟನ್ನು ಕೊಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ರುಪಿ ಅಪ್ರಿಷಿಯೇಷನ್ ಅಗೇನ್ಸ್ಟ್ ಡಾಲರ್. ಸ್ನೇಹಿತರೆ, ಲಾಸ್ಟ್ ಒಂದು 6-7 ತಿಂಗಳಿಂದ ರೂಪಾಯಿ ಕಂಟಿನ್ಯೂ ಆಗಿ ಡಾಲರ್ ಎದುರುಗಡೆ ತನ್ನ ಮೌಲ್ಯವನ್ನು ಕಳ್ಕೊತಾ ಇತ್ತು. ಆದರೆ ಲಾಸ್ಟ್ ಒಂದು 15-20 ದಿನದಿಂದ ರೂಪಾಯಿ ಡಾಲರ್ ಎದುರುಗಡೆ ಕಂಟಿನ್ಯೂ ಆಗಿ ಅಪ್ರಿಷಿಯೇಟ್ ಆಗ್ತಿದೆ. ಈಗ ನೀವು ಪ್ರಶ್ನೆ ಮಾಡ್ಬೋದು, ಸೊ ರುಪಿ ಅಪ್ರಿಷಿಯೇಟ್ ಆಗೋದಕ್ಕೂ ಡಾಲರ್ಗೂ ಏನು ಸಂಬಂಧ ಇದೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಸ್ನೇಹಿತರೆ, ದೊಡ್ಡ ಮಟ್ಟದ ಸಂಬಂಧ ಇದೆ. ಸೊ ಭಾರತದ ಷೇರು ಮಾರುಕಟ್ಟೆನಲ್ಲಿ ಇವತ್ತಿಗೂ ಕೂಡ ಹೆಚ್ಚು ಹಣವನ್ನು ಯಾರು ಹೂಡಿಕೆ ಮಾಡ್ತಾರಂತಂದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್. ಅವರೆಲ್ಲರೂ ಭಾರತದಲ್ಲಿ ರುಪಿ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಲಾಭವನ್ನು ಮಾಡಿ US ಡಾಲರ್ ಟರ್ಮಲ್ಲಿ ತೊಗೊಂಡೋಗ್ತಾರೆ. ಅವರು ಒಳ್ಳೆ ಲಾಭವನ್ನು ಮಾಡಿ ಅಮೇರಿಕಕ್ಕೆ ತೊಗೊಂಡೋದಾಗ ನಮ್ಮ ರೂಪಾಯಿಗೆ ಅಮೇರಿಕದ ಡಾಲರ್ ಎದುರುಗಡೆ ವ್ಯಾಲ್ಯೂನೇ ಇಲ್ಲ ಅಂತಂದರೆ ಅವ್ರು ಎಷ್ಟೇ ಲಾಭ ಮಾಡಿದ್ರೂ ಕೂಡ ಅದಕ್ಕೆ ಯಾವುದೇ ರೀತಿ ಅರ್ಥ ಇರೋದಿಲ್ಲ. ಇದನ್ನೊಂದು ಉದಾಹರಣೆ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂಚೆ ಒಂದು 6-7 ತಿಂಗಳ ಹಿಂದೆ ನಾವು $1 ತೊಗೊಳೋದಕ್ಕೆ 95 ರೂಪಾಯಿ ಕೊಡಬೇಕಾಗಿತ್ತು. ಇವಾಗ ಈ ವ್ಯಾಲ್ಯೂ ಬಂದ್ಬಿಟ್ಟು 85 ರೂಪಾಯಿಗೆ ರಿಡ್ಯೂಸ್ ಆಗಿದೆ. ಸೊ ಇದು ಕೂಡ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂಥರ ರೆಡ್ ಕಾರ್ಪೆಟ್ ಹಾಕಿ ಇನ್ವೈಟ್ ಮಾಡಿದ ರೀತಿ ಇದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕ್ರೂಡ್ ಆಯಿಲ್. ಸ್ನೇಹಿತರೆ, ಕ್ರೂಡ್ ಆಯಿಲ್ ಅನ್ನೋದು ಯಾವುದೇ ಒಂದು ಇಕಾನಮಿನಲ್ಲಿ ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಯಾವಾಗ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಆಟೋಮೆಟಿಕ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವೆಲ್ಲವೂ ಇನ್ಕ್ರೀಸ್ ಆಗುತ್ತೆ. ಯಾಕಂತಂದರೆ ಕ್ರೂಡ್ ಆಯಿಲಿಂದನೇ ಇವೆಲ್ಲವೂ ಆಗೋದು. ಸೊ ಲಾಸ್ಟ್ ಒಂದು 6-7 ತಿಂಗಳಿಂದ ಕ್ರೂಡ್ ಆಯಿಲ್ ಪ್ರೈಸ್ ಕಂಟಿನ್ಯೂ ಆಗಿ ರಿಡ್ಯೂಸ್ ಆಗ್ತಿದೆ. ಇವಾಗ ಪರ್ ಬ್ಯಾರಲ್ಗೆ ಕ್ರೂಡ್ ಆಯಿಲ್ ಬಂದ್ಬಿಟ್ಟು $60 ಟ್ರೇಡ್ ಆಗ್ತಿದೆ. ಸೊ ಯಾವಾಗ ಕ್ರೂಡ್ ಆಯಿಲ್ ಪ್ರೈಸ್ ರಿಡ್ಯೂಸ್ ಆಗುತ್ತೆ,
ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವೆಲ್ಲವೂ ರೆಡ್ಯೂಸ್ ಆಗುತ್ತೆ. ಸೊ ಇದು ರೆಡ್ಯೂಸ್ ಆದಾಗ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ. ಇನ್ಫ್ಲೇಷನ್ ಕಮ್ಮಿ ಆದಾಗ ಜನಗಳ ಹತ್ರ ಹೆಚ್ಚು ಹಣ ಉಳಿಯುತ್ತೆ. ಹೆಚ್ಚು ಹಣ ಉಳಿದಾಗ ಅವರು ಹೆಚ್ಚು ದುಡ್ಡನ್ನು ಸ್ಪೆಂಡ್ ಮಾಡ್ಬೋದು. ಇದು ಕೂಡ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್. ಸ್ನೇಹಿತರೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಭಾರತದ ಷೇರು ಮಾರುಕಟ್ಟೆಯಲ್ಲಿ ಮೇಜರ್ ರೋಲನ್ನು ಪ್ಲೇ ಮಾಡ್ತಾರೆ. ಅವ್ರು ಯಾವಾಗ ಹೆಚ್ಚು ಬೈ ಮಾಡ್ತಾರೆ, ಮಾರ್ಕೆಟ್ ಮೇಲೆ ಹೋಗುತ್ತೆ. ಅವ್ರು ಯಾವಾಗ ಹೆಚ್ಚು ಸೆಲ್ ಮಾಡ್ತಾರೆ, ಮಾರ್ಕೆಟ್ ಕರೆಕ್ಷನ್ಸ್ ಆಗುತ್ತೆ. ಲಾಸ್ಟ್ ಒಂದು ವಾರದಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಭಾರತದ ಶೇರ್ ಮಾರ್ಕೆಟ್ನಲ್ಲಿ 1000 ಕೋಟಿಗಿಂತಲೂ ಹೆಚ್ಚು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಈ ಫ್ಯಾಕ್ಟರ್ಸ್ನು ಕೂಡ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮಾರ್ಕೆಟು ಯಾಕೆ ಮೇಲ್ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ರಿಸರ್ವ್ ಬ್ಯಾಂಕ್ ರೆಪೋ ರೇಟನ್ನು ರಿಡ್ಯೂಸ್ ಮಾಡಿದ್ದು, ಡಾಲರ್ ಎದುರುಗಡೆ ರುಪಿ ಅಪ್ರಿಷಿಯೇಟ್ ಆಗ್ತಿರೋದು, ಕ್ರೂಡ್ ಆಯಿಲ್ ಪ್ರೈಸ್ ರಿಡ್ಯೂಸ್ ಆಗ್ತಿರೋದು, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಮತ್ತೆ ಭಾರತದ ಶೇರ್ ಮಾರ್ಕೆಟ್ನಲ್ಲಿ ಅಗ್ರೆಸಿವ್ ಆಗಿ ಮಾಡ್ತಿರೋದು, ಈ ಎಲ್ಲ ಫ್ಯಾಕ್ಟರ್ಸ್ಗಳು ಮಾರ್ಕೆಟ್ ಮೇಲೆ ಒಂದು ಪಾಸಿಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದ್ದಾವೆ. ಸ್ನೇಹಿತರೆ, ಐ ಹೋಪ್ ಯು ಫೈಂಡ್ ದಿಸ್ ವಿಡಿಯೋ ಯೂಸ್ಫುಲ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಟು ಸಬ್ಸ್ಕ್ರೈಬ್, ಪ್ಲೀಸ್ ಶೇರ್ ವಿತ್ ದ ಕಮ್ಯುನಿಟಿ. ಥ್ಯಾಂಕ್ ಯು ಸೊ ಮಚ್.